ಡೈಲಿ ಮಾರ್ನಿಂಗು ಬಿಸಿ ನೀರು ಕುಡಿಯೋ ಅಭ್ಯಾಸ, ಹಾಗಾಗಿ ಎದ್ದ ತಕ್ಷಣ ನೀರು ಕಾಯಿಸ್ಕೊಳ್ಳೋಕ್ಕೆ ಇಟ್ಕೋತೀನಿ. ನಾನು ನೈಟ್ ತಂಪು ಬೀಜ ನೀರಲ್ಲಿ ಹಾಕಿಟ್ಟಿದ್ದೆ, ಇದು ಸಬ್ಜಾ ಸೀಡು. ಅದನ್ನ ಕುಡಿದ್ರೆ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ. ಇಲ್ಲಾಂದರೆ ನನಗೆ ಏನಾದರೂ ಹೀಟ್ ಐಟಮ್ ತಿಂದ್ಬಿಟ್ರೆ ತುಂಬ ಹೊಟ್ಟೆ ನೋವು ಬರುತ್ತೆ. ಹಾಗಾಗಿ ನೀರನ್ನ ಕುಡಿಯೋದು ಅಭ್ಯಾಸ ಮಾಡ್ಕೊಬಿಟ್ಟಿದ್ದೀನಿ. ಇಟ್ಕೊಂಡು ಸ್ವಲ್ಪ ಬಿಸಿ ನೀರು ಸೇರಿಸ್ಕೊಂಡು ಕುಡಿಯೋದು. ಸಂಡೇ ಯಾವಾಗಲೂ ನಾವು ಸ್ವಲ್ಪ ಲೇಟಾಗಿ ಎದ್ದೇಳೋದು. ನೀರು ದೋಸೆ ಮಾಡ್ಕೊಳ್ಳೋಣ ಅಂತ ಅಕ್ಕಿ ನೆನೆ ಹಾಕಿದ್ದೆ, ಹಾಗೆ ಅದನ್ನು ರುಬ್ಕೊಂಡು ನೀರು ದೋಸೆ ಮಾಡ್ಕೊತಾ ಇದ್ದೀನಿ. ನೀರು ದೋಸೆಗೆ ಸೊಪ್ಪು ಪಲ್ಯ ಇತ್ತು, ಚಟ್ನಿ ಮಾಡ್ಕೊತೀವಿ ಯಾವಾಗಲೂ. ಮತ್ತಿನ್ನೇನಕ್ಕೆ ಸುಮ್ಮನೆ ಸಪ್ರೇಟು ಚಟ್ನಿ ಅಂತ ಇದು ಏನಪ್ಪ ಸೊಪ್ಪು ಪಲ್ಯ ಇತ್ತು ನೈಟ್ ಮಾಡಿರೋದು, ಅದರಲ್ಲೇ ತಿನ್ಕೊಂಡ್ವಿ. ಮಗನಿಗೆ ಜೇನು ಮತ್ತು ತುಪ್ಪ ಹಾಕಿ ಕೊಟ್ವಿ, ಅವನು ಅದರಲ್ಲಿ ತಿನ್ಕೊಂಡ. ಇದಿಷ್ಟು ತೆಳ್ಳಗೆ ಮಾಡ್ಕೋಬೇಕು, ಆಮೇಲೆ ನೋಡಿಕೊಂಡು ನೀರು ಹಾಕ್ಕೊಂಡ್ರೆ ಆಯಿತು. ಜಾಸ್ತಿ ನೀರು ಹಾಕಿದ್ರೆ ಚೆನ್ನಾಗಿ ಬರಲ್ಲ. ಒಂದು ದೋಸೆ ಮಾಡಿದ್ಮೇಲೆ ಗೊತ್ತಾಗುತ್ತೆ ಸರಿಯಾಗಿದಾ ಹದ ಏನಂತ. ಆಮೇಲೆ ನೀರು ಬೇಕಂದರೆ ನೀರು ಸೇರಿಸ್ಕೊಳ್ಳೋದು, ಇಲ್ಲಾಂದರೆ ಬೇಡ. ಉಪ್ಪಾಗಿದೆಯಾ ಅಂತ ನೋಡ್ಕೋಬೇಕು, ಕಡಿಮೆ ಇದ್ದರೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡ್ರೆ ಸರಿ ಆಯಿತು. ನೋಡಿ, ಇವಾಗ ನಾನು ದೋಸೆ ಹುಯ್ದನಲ್ಲ, ಚೆನ್ನಾಗೇ ಬರ್ತಾಯಿದೆ. ತುಂಬ ದಪ್ಪಕ್ಕೆ ಬಂದರೆ ಸ್ವಲ್ಪ ನೀರು ಸೇರಿಸ್ಕೋಬೇಕು, ಇದಕ್ಕೇನು ನೀರು ಸೇರಿಸ್ಬೇಕಾಗಿಲ್ಲ, ಚೆನ್ನಾಗೇ ಬರ್ತಾಯಿದೆ. ಹಾಗಾಗಿ ಆಮೇಲೆ ನಾನು ಕಾವಲಿಗೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಎಳ್ಳೆಣ್ಣೆ ಇದ್ದರೆ ಒಳ್ಳೆಯದಾಗುತ್ತೆ, ನನ್ನ ಹತ್ರ ಇಲ್ಲ, ಹಾಗಾಗಿ ನಾನು ತುಪ್ಪನೇ ಯೂಸ್ ಮಾಡ್ಕೊತಾ ಇದ್ದೀನಿ. ನೀರು ದೋಸೆ ಮಾಡೋದು ಕಷ್ಟ ಅಂತ ಅಂತಾರೆ, ಬಟ್ ಇಲ್ಲಿ ಕೆಲವೊಬ್ಬರು ಹಂಗೇನಿಲ್ಲ, ಈಸಿನೇ ಮಾಡೋದು. ಬಟ್ ಸ್ಟಾರ್ಟಿಂಗ್ ಸ್ವಲ್ಪ ಪ್ರಾಕ್ಟೀಸ್ ಆಗೋ ತನಕ ಕಷ್ಟ ಆಗುತ್ತೆ. ನನಗೂ ಹಾಗೆ ಆಗ್ಬಿಟ್ಟಿತ್ತು. ಇವಾಗ ದೋಸೆ ಮಾಡ್ತಾ ಮಾಡ್ತಾ ಅಭ್ಯಾಸ ಆಗಿದೆ. ಹಾಗಾಗಿ ಒಂದೊಂದು ಟೈಮು ನನಗೇನು ಅಷ್ಟು ಇಷ್ಟ ಆಗೋಲ್ಲ ನೀರು ದೋಸೆ, ನನ್ನ ಮಗನಿಗೆ ಹಸ್ಬೆಂಡ್ಗೆಲ್ಲ ಇಷ್ಟ ಆಗುತ್ತೆ. ಹಾಗಾಗಿ ಯಾವಾಗಾರು ಮಾಡ್ತಾಯಿರ್ತೀನಿ. ನನ್ನ ಮಗ ಮತ್ತು ಅವನಪ್ಪ ಇಬ್ಬರು ಎಕ್ಸಸೈಸ್ ಮಾಡ್ತಿದ್ದಾರೆ ನೋಡಿ. ನಾನು ಬೆಳಗ್ಗೆ ಬೇಗ ಇದ್ದರೆ ನಾನು ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡ್ತೀನಿ. ಲೇಟ್ ಆಗಿಬಿಟ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋದು ಅದು ಇದೇ ಆಗಿಬಿಡುತ್ತೆ ಕೆಲಸ. ನನಗೆ ಡ್ಯೂಟಿಗೆ 9 o'clock ಹೋಗಬೇಕು, 8:30 ಇರೋದು. ಬಟ್ ನನ್ನ ಮಗನಿಗೆ 9 o'clock ಸ್ಕೂಲ್ ಇರೋದ್ರಿಂದ ನನಗೂ 9ಗೆ ಬನ್ನಿ ಅಂತ ಅಂದಿದ್ದಾರೆ. ಹಾಗಾಗಿ ಅವನ್ನ ಸ್ಕೂಲಲ್ಲಿ ಬಿಟ್ಟು ಆಮೇಲೆ ನಮ್ಮ ಸ್ಕೂಲಿಗೆ ಹೋಗ್ತೀವಿ. ದೋಸೆ ಎಲ್ಲ ರೆಡಿ ಆಯಿತು, ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇನ್ನೇನು ನನ್ನ ಮಗನಿಗೆ 4th ಸ್ಕೂಲ್ ಸ್ಟಾರ್ಟ್ ಆಯಿತು. ಬುಕ್ಸ್ ಎಲ್ಲ ಕೊಟ್ಟಿದ್ರು, ಬೈಂಡೆಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ದೆ. ಅದೇ ಆಕ್ಟಿವಿಟೀಸ್ ನೇಮ್ ಬರಿಬೇಕು. ಗಲೀಜಿದೆ ಸೈಡಲ್ಲಿ, ಯಾಕೆ ಯಾರ ಕೈಯಿಂದ? ಇವಾಗೆಲ್ಲ ಪ್ಲಾಸ್ಟಿಕ್ ಬೈಂಡ್ ಕೊಡ್ತಾರೆ, ಅದನ್ನು ಹಾಕೋದೇ ಒಂದು ಕಷ್ಟ. ಅದಾದಮೇಲೆ ಅದಕ್ಕೆ ಸ್ಟಾಪ್ಲರ್ ಪಿನ್ ಮಾಡ್ಬೋದು, ಬಟ್ ಚಿಕ್ಕ ಮಕ್ಕಳಿಗೆ ಅವೆಲ್ಲ ಡೇಂಜರ್ ಅಂತ ಇದು ಪ್ಲಾಸ್ಟರ್ ಹಾಕ್ಬಿಡೋಣ ಅಂತ, ಗಮ್ ಟೇಪ್ ಇದೆಯಲ್ಲ ಅದನ್ನು ಹಾಕೋಣ ಅಂತ ನಾನು ಮತ್ತು ನನ್ನ ಹಸ್ಬೆಂಡ್ ಕೂತ್ಕೊಂಡ್ವಿ. ನೀವಿಬ್ಬರು ಮಾಡಬೇಕು, ಮತ್ತೆ ಎಂತ ಸ್ಕೂಲ್ಗೆ ಮಾಡ್ತಾನೆ ಹೇಳಿ. ಹಸ್ಬೆಂಡ್ ಹೇಳ್ತಿರೋದು ಇದು ನೀನು ಮತ್ತು ಅವನಿಬ್ಬರು ಸೇರ್ಕೊಂಡು ಮಾಡಬೇಕು ಇದನ್ನೆಲ್ಲ ಅಂತ. ಅವನ ಹಿಡ್ಕೊಂಡು ಇದನ್ನೆಲ್ಲ ಮಾಡ್ದಂಗೆ ಬಿಡಿ. ಅವನಂತೂ 1 ನಿಮಿಷನೂ ಕೂತ್ಕೊಳ್ಳಲ್ಲ, ಮತ್ತು ಅವನು ಇದೆಲ್ಲ ಮಾಡ್ತಾನೆ ಹೇಳಿ. ಹಾಗೆ ಸುಮ್ಮನೆ ಮಾತಾಡ್ಕೊಳ್ತಾ ಗಮ್ ಟೇಪೆಲ್ಲ ಹಾಕಿ ಫಿನಿಶ್ ಮಾಡ್ತಾಯಿದ್ವಿ. ಅದನ್ನೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡ್ರೆ ಸ್ಕೂಲ್ಗೆ ಹೋಗೋ ಟೈಮಿಗೆ ಟೆನ್ಷನ್ ಇರಲ್ಲ, ಈಸಿ ಆಗಿಬಿಡುತ್ತಲ್ವ. ಹಾಗಾಗಿ ಆಮೇಲೆ ಲೇಬ್ಲಿಂಗ್ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋದು. ಮತ್ತು ಅದೆಲ್ಲ ಆದಮೇಲೆ ನಮ್ಗೆ ಸ್ವಲ್ಪ ಹೊರಗಡೆ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಇದನ್ನು ಮುಗಿಸ್ಕೊಂಡು ಆಮೇಲೆ ಹೋಗೋಣ ಅಂತ ಒಂದು 11:30 12 ಹಂಗೆ ಹೊರಗಡೆ ಹೋಗೋಣ ಅಂತ ಬೇಗ ಇದನ್ನು ಮುಗಿಸ್ಕೊಂಡ್ವಿ. ಸರಿ ಕೂತಿಲ್ಲ ಏನೋ ಅಂತ ಇದೆಯಲ್ಲ.
ಇನ್ನೊಂದು ಏನಂತಂದರೆ ಈ ಬೈಂಡ್ ಹಾಕುವಾಗ ಯಾವಾಗಲೂ ಎಲ್ಲ ಇಯರು ಬೈಂಡ್ ಹಾಕುವಾಗ ನನ್ನ ಅಮ್ಮಂದು ತುಂಬ ನೆನಪಾಗುತ್ತೆ. ಯಾಕಂದರೆ ನಾನು ಸ್ಕೂಲ್ಗೆ ಹೋಗ್ಬೇಕಾರೆ ಇವನ್ ಥರ ನಾನು LKG UKG ಎಲ್ಲ ಹೋಗಿಲ್ಲ. ಫಸ್ಟು ಸೆಕೆಂಡು ತರ್ಡು ಎಲ್ಲ ಹೋಗ್ಬೇಕಾರೆ ನಮ್ಮಮ್ಮ ನಾನು ಅಜ್ಜಿ ಮನೇಲಿ ಓದ್ತಾ ಇದ್ದೆ. ಆವಾಗ ಅವರು ಬುಕ್ಸ್ ಎಲ್ಲ ತಂದು ಬೈಂಡ್ ಎಲ್ಲ ಹಾಕಿ ರೆಡಿ ಮಾಡಿ ಕೊಟ್ಟು ಹೋಗ್ತಾಯಿದ್ರು. ಅದು ಇನ್ನೂ ನನಗೆ ನೆನಪು. ಇವಾಗ ಅವ್ರನ್ನ ಮಿಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಅದನ್ನ ಹಸ್ಬೆಂಡ್ ಹತ್ರ ಶೇರ್ ಮಾಡ್ಕೊತಾ ಇದ್ದೆ, ಈ ಥರ ಎಲ್ಲ ಇತ್ತು ಆವಾಗ ನಾನು ಚಿಕ್ಕವಳಿರ್ಬೇಕಾದ್ರೆ ಅಂತ. ಇದೆಲ್ಲ ಇವಾಗ ಒಂದು ನೆನಪಾಗಿ ಉಳಿದಿದೆ ಅಷ್ಟೇ. ಇದು ಇನ್ನು ಲೇಬಲಿಂಗ್ ಮಾಡ್ಕೊಳ್ಳೋಣ ಅಂತ ತಗೊಂಡೆ. ಯಾಕಂದರೆ ಆಮೇಲೆ ಹೊರಗಡೆ ಹೋಗಿ ಬಂದಮೇಲೆ ಮಾಡೋಣ ಅಂದ್ಕೊಂಡೆ. ಮತ್ತಿನ್ನೇನು ಅಷ್ಟೇ ಬುಕ್ಸ್ ಅಲ್ವಾ, ಬೇಗ ಮುಗಿಸ್ಬೋದಂತ ಬೇಗ ಅದನ್ನೆಲ್ಲ ಹಾಕ್ಕೊಂಡು ಮತ್ತು ನನ್ನ ಮಗಂದು ಇದಿತ್ತು ಏನಪ್ಪ ಯೂನಿಫಾರ್ಮ್ ಕೊಟ್ಟಿದ್ರ, ಒಂದ್ಸಲ ಸ್ವಲ್ಪ ನೀರಲ್ಲಿ ಹಾಕಿ ತೊಳ್ದಾಕೋಣ ಅಂತ ಮೇಲ್ಗಡೆ ತಗೊಂಡು ಹೋದೆ. ಜೊತೆಗೆ ಆಮೇಲೆ ಸ್ವಲ್ಪ ಊರಿಂದ ಬರ್ತಾ ಇದು ಡ್ರೈ ಫಿಶ್ ತಗೊಬಂದಿದ್ದೆ. ಇದು ಫ್ರಾನ್ಸ್ ಮತ್ತು ಇನ್ನೊಂದೇನೋ ಚಿಕ್ಕದು ಮೀನು. ಮಳೆಗಾಲದಲ್ಲಿ ಏನಾದರೂ ಫ್ರೈ ಎಲ್ಲ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತಂತೆ. ಈ ಸೆಕೆ ಟೈಮಲ್ಲಿ ತಿಂದ್ರಂತೂ ನನಗಾಗಲ್ಲ, ತುಂಬ ಹೀಟ್ ಅಲ್ವಾ, ಅದು ಡ್ರೈ ಫಿಶ್ ತುಂಬ ಹೀಟು. ಹಾಗಾಗಿ ನನಗೆ ತಿಂದರೆ ಹೊಟ್ಟೆ ನೋವು ಸ್ಟಾರ್ಟ್ ಆಗಿಬಿಡುತ್ತೆ. ಆದರೆ ನನಗೆ ತುಂಬ ಇಷ್ಟ ಡ್ರೈ ಫಿಶ್ ಅಂದರೆ. ಅದಕ್ಕೋಸ್ಕರ ಸ್ವಲ್ಪ ತಗೊಬಂದಿದ್ದೀನಿ. ಅದನ್ನೆಲ್ಲ ಚೆನ್ನಾಗಿ ಒಣಗಿಸಿ ಇಟ್ಕೊಳ್ಳೋಣ ಅಂತ ಮೇಲ್ಗಡೆ ಹೋಗಿ ಬಿಸಿಲಲ್ಲಿ ಇಟ್ಕೊತಾ ಇದ್ದೀನಿ. ಚೆನ್ನಾಗಿ ಒಣಗಿದ್ರೆ ಕೆಟ್ಟೋಗಲ್ಲ, ಇಲ್ಲಾಂದರೆ ಒಂಥರ ಹಸಿ ಇದ್ದರೆ ಹಾಳಾಗ್ಬಿಡುತ್ತೆ. ಅದಕ್ಕೆ ಇವೊಂದು ಸ್ಕೂಲ್ ಬ್ಯಾಗು ವಾಶ್ ಮಾಡಿರಲಿಲ್ಲ ಮತ್ತು ಲಂಚ್ ಬ್ಯಾಗು ಕೂಡ. ಹಾಗಾಗಿ ಅದನ್ನು ತಗೊಂಡೋಗಿ ಫಸ್ಟ್ ಅದನ್ನು ವಾಶ್ ಮಾಡಿ, ಬಿಸಿಲು ಚೆನ್ನಾಗಿತ್ತು ಹಾಗಾಗಿ ಬೇಗ ಒಣಗುತ್ತೆ ಅಂತ. ಸಂಜೆ ಟೈಮ್ ಆದರೆ ಮಳೆ ಬಂದ್ಬಿಡುತ್ತೆ, ಮಧ್ಯಾಹ್ನ ಟೈಮು ಅಲ್ವಾ, ಹಾಗಾಗಿ ವಾಶ್ ಮಾಡಿಬಿಡೋಣ ಅಂತ ಅದನ್ನು ತಗೊಂಡೋಗಿದ್ದೆ. ಜೊತೆಗೆ ಒಂದು ಡ್ರೆಸ್ಸೂ ಇತ್ತಲ್ಲ, ಅದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ಬಿಸಿಲೆಲ್ಲ ಹಾಕ್ಬಿಟ್ಟು ಬಂದೆ. ಆಮೇಲೆ ಹೊರಗಡೆ ಹೋಗೋಣ ಅಂತ ರೆಡಿ ಆದ್ವಿ. ಯಾಕಂತಂದರೆ ಬೇರೇನೋ ಸ್ವಲ್ಪ ಕೆಲಸ ಇತ್ತು. ಆಮೇಲೆ ಜೊತೆಗೆ ಇದು ಮಗನಿಗೆ ಸ್ಟಡಿ ಟೇಬಲ್ ತಗೊಂಬರೋಣ ಅಂತ ಹೊರಟಿರೋದು. ನಾವು ಹೋಗ್ತಿರೋ ರೋಡು ಇದು ನಮ್ಮ ಮಗಂದು ಹಾಸ್ಪಿಟಲ್ಗೆ ಹೋಗೋ ರೋಡ್. ಅಂದರೆ ಕ್ಲಿನಿಕ್ಕಿಗೆ ಯಾವಾಗಲೂ ಅಲ್ಲೇ ಕರ್ಕೊಂಡು ಹೋಗೋದ. ಹಾಗೆ ಇದೇ ರೋಡಲ್ಲಿ ಹೋಗೋದು ಅಂತ ಅವನಿಗೆ ಗೊತ್ತಾಗ್ಬಿಟ್ಟು ಒಂದು ಅಳಕ್ಕೆ ಸ್ಟಾರ್ಟ್ ಮಾಡ್ದ. ಅಲ್ಲಿಂದನೇ ಅಳು. ಯಾಕಂದರೆ ಇದು ಇಂಜೆಕ್ಷನ್ ಕೊಡಿಸ್ಬಿಡ್ತೀವಿ ಅಂತ ಅವನಿಗೆ ಭಯ. ಅಲ್ಲ ಮಗ, ನಿನ್ಗೆ ಅಲ್ಲ ಅಂತಂದ್ರೂ ಅವ್ನಿಗೆ ಅರ್ಥ ಆಗ್ತಾಯಿಲ್ಲ. ಹಾಗೆ ಆಮೇಲೆ ಎಷ್ಟು ಹೇಳಿದ್ರು ಕೇಳ್ತಾನೆ ಇರಲಿಲ್ಲ. ಹಾಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ತಾ ಇದು ನೋಡೋಣ ಅಂತ ಸ್ಟಡಿ ಟೇಬಲ್ ನೋಡೋಕ್ಕಂತ ಹೋಗ್ಬಿಟ್ಟು ಇದು ಸೈಕಲ್ ತಗೊಂಡು ಬಂದ್ವಿ. ಹೀಗೆ ನಮ್ಮ ಕತೆ. ಅದಾದಮೇಲೆ ಇದು ಸೈಕಲ್ ಓಡ್ಸೋಕ್ಕಂತ ತುಂಬ ಭಯ ಇತ್ತು ಅವನಿಗೆ. ಇವಾಗ ಅಲ್ಲಿ ಟ್ರೈ ಮಾಡಿದ್ನ, ಫುಲ್ ಖುಷಿ. ಓಕೆ, ಇದೇ ಬೇಕು ಅಂತ ಅನ್ನ. ಹಾಗಾಗಿ ಅದನ್ನೇ ತಗೊಂಡ್ವಿ. ಹಾಗೆ ಅಲ್ಲೇ ಪಕ್ಕದಲ್ಲೇ ಜ್ಯೂಸ್ ಇತ್ತು, ಜ್ಯೂಸ್ ಕುಡ್ಕೊಂಡು ಸೈಕಲ್ ನಮ್ಮ ಸ್ಕೂಟಿಯಲ್ಲೇ ಹಿಡ್ಕೊಂಡು ಬಂದ್ಬಿಟ್ವಿ. ಮತ್ತು ಸ್ಟಡಿ ಟೇಬಲ್ ಆಮೇಲೆ ನೋಡೋಣ ಈವ್ನಿಂಗ್ ಅಂತ. ಹಾಗೆ ಈವ್ನಿಂಗ್ ಮತ್ತೆ ಸ್ಟಡಿ ಟೇಬಲ್ ನೋಡೋಕೆ ಹೋದ್ವಿ. ಯಾವುದು ಸೆಟ್ ಆಗಿಲ್ಲ. ನೆಕ್ಸ್ಟ್ ಆನ್ಲೈನಲ್ಲೇ ಆರ್ಡರ್ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಮನೆಗೆ ಬಂದ್ವಿ. ಬರ್ತಾ ಫಿಶ್ ತಗೊಬಂದಿದ್ವಿ. ಸಂಡೇ ಅಲ್ವಾ, ಮತ್ತು ನಾವೇನು ಜಾಸ್ತಿ ನಾನ್ ವೆಜ್ ಎಲ್ಲ ತಿನ್ನಲ್ಲ, ಚಿಕನು ಎಲ್ಲ ಬರೀ ವೆಜ್. ಹಾಗಾಗಿ ಫಿಶ್ ತಿನ್ಬೇಕು ಅನಿಸ್ತು, ಶಾಪ್ಗೆ ಹೋದ್ವಿ, ಫಿಶ್ ತಗೊಂಡು ಬಂದ್ವಿ. ಅದನ್ನೇ ನೈಟಿಗೆ ಅದನ್ನೇ ಕರಿ ಮಾಡಿಕೊಂಡೆ. ಮತ್ತಿನ್ನೇನಿಲ್ಲ, ರೊಟ್ಟಿ ಇತ್ತು ಸ್ವಲ್ಪ ಮತ್ತು ರೈಸು. ಅದನ್ನೇ ನೈಟು ಡಿನ್ನರ್ ಅದರಲ್ಲಿ ನಾನಿದು ಫಿಶ್ ಕರಿ ನಮ್ಮ ಮಂಗಳೂರು ಸೈಡಲ್ಲಿ ಮಾಡ್ತಾರಲ್ವ, ಹಾಗೆ ಮಾಡಿದ್ದೀನಿ. ಎಲ್ಲ ಮಸಾಲ ಐಟಮ್ ಎಲ್ಲ ಫ್ರೈ ಮಾಡಿಕೊಂಡು ಮಾಡ್ಕೋತೀನಿ. ಆಮೇಲೆ ನಾನೇನು ಇದು ಚಿಕನ್ ಎಲ್ಲ ತಿನ್ನಲ್ಲ ಅಂತಲ್ಲ, ತಿಂತೀವಿ, ಬಟ್ ಕಡಿಮೆ, ಯಾವತ್ತಾದರೂ ಒಂದೊಂದು ಟೈಮ್ ಅಷ್ಟೇ.
ಮತ್ತು ಪ್ಯೂರ್ ವೆಜಿಟೇರಿಯನ್ ಅಲ್ಲ ನಾವು. ಆಮೇಲೆ ಹಾಗೆ ಅಂದ್ಕೋಬೇಡಿನೋ ಯಾರಾದರೂ ವೀಡಿಯೋ ನೋಡ್ತಿರೋರು. ಇಷ್ಟನೇ, ತುಂಬ ಇಷ್ಟಪಟ್ಟು ಜಾಸ್ತಿ ತಿಂದರೆ ಹೆಲ್ತಿಗೆ ಒಳ್ಳೆಯದಲ್ಲ ಅಂತ ತಿನ್ನಲ್ಲ ಅಷ್ಟೇ. ಹಾಗೆ ಸಾಂಬಾರೆಲ್ಲ ರೆಡಿ ಆಯಿತು. ಅದಾದಮೇಲೆ ಟೈಮ್ ಸಿಕ್ಕಾಗ ಒಂದು ಸೀರಿಯಲ್ ನೋಡ್ತೀನಿ. ಹಾಗೆ ಟೈಮ್ ಇತ್ತಲ್ವ, ಕೂತ್ಕೊಂಡು ಸೀರಿಯಲ್ ನೋಡ್ತಾ ನನ್ನ ಮಗ ಸೈಕಲಲ್ಲಿ ಆಡ್ತಾಯಿದ್ದ, ಅದನ್ನು ನೋಡ್ಕೊಂಡು ಕೂತ್ಕೊಂಡಿದ್ವಿ. ಅದಾದಮೇಲೆ ಇದು ಮಣ್ಣಿನ ಮಡಿಕೆ ತಗೊಬಂದಿದ್ವಿ ನಾವು. ಅವತ್ತೇ ಸಮ್ಮರಲ್ಲೇ ತಗೋಬೇಕು ಅಂತ ತಗೊಳ್ಳೋಕ್ಕೆ ಆಗಿಲ್ಲ. ಮತ್ತು ಏನಾದರೂ ಆಗಲಿ ತಗೊಳ್ಳೋಣ ಅಂತ ತಗೊಂಡ್ವಿ. ಅದಕ್ಕೇನೇನೋ ಪ್ರೊಸೀಜರ್ಗಳಿತ್ತು. ಅಂದರೆ ಅದ್ರೊಳಗಡೆ ಕೈ ಹಾಕಿ ತೊಳಿಬಾರ್ದು, ತೊಳೆದ್ರೆ ಏನೋ ಸ್ಮೆಲ್ ಬಂದುಬಿಡುತ್ತೆ. ಅಂದರೆ ನಮ್ಮ ಬಾಡಿ ಹೀಟ್ನ ಅದು ಅಬ್ಸರ್ವ್ ಮಾಡಿಕೊಂಡು ಒಂಥರ ಸ್ಮೆಲ್ ಬಂದುಬಿಡುತ್ತೆ ಅಂತ ಅಂದರು. ಆಮೇಲೆ ಉಪ್ಪು ಹಾಕಿ ವಾಶ್ ಮಾಡೋಕ್ಕೆ ಹೇಳಿದ್ರು. ಬ್ರಷ್ ಏನಾದರೂ ಯೂಸ್ ಮಾಡ್ಬೋದು, ಬಟ್ ಕೈ ಅದ್ರೊಳಗಡೆ ಟಚ್ ಆಗಬಾರ್ದು ಅಂತ. ಮತ್ತು ಹೊರಗಡೆ ಎಲ್ಲ ಉಪ್ಪು ಮತ್ತು ಲೆಮನ್ ಹಾಕಿ ಯೂಸ್ ಮಾಡಿಕೊಂಡು ವಾಶ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಆಮೇಲೆ ಇನ್ನೇನಂತಂದರೆ ಅದೇ ಪೇಂಟಿಂಗ್, ನಾನು ಕೇಳಿದೆ ಪೇಂಟಿಂಗ್ ಎಲ್ಲ ಮಾಡ್ಬೋದಾ, ಪೇಂಟಿಂಗ್ ಎಲ್ಲ ಮಾಡಿದ್ರೆ ಕೂಲ್ ಆಗಲ್ವಂತೆ ವಾಟರು, ಆ ಥರ ಎಲ್ಲ ಹೇಳಿದ್ರು. ಹಾಗಾಗಿ ಅದನ್ನ ತಂದು ಫುಲ್ ನೀರು ತುಂಬಿಸಿ ನೈಟೆಲ್ಲ ಹಾಗೆ ಇಟ್ಟಿದ್ವಿ. ಆಮೇಲೆ ಬೆಳಗ್ಗೆ ಮತ್ತೆ ಬಕೆಟ್ ಒಳಗಡೆ ಹಾಕಿಟ್ಟು ಡ್ಯೂಟಿಗೆ ಹೊರಟೆ ನಾನು. ಆಮೇಲೆ ಮಧ್ಯಾಹ್ನ ಬಂದು ನೋಡೋಣ ಅಂತ. ಮಧ್ಯಾಹ್ನ ಬಂದಾಗ ಚೆನ್ನಾಗಿ ನೆಂದಿತ್ತು. ಅದನ್ನು ತೆಗೆದು ಚೆನ್ನಾಗಿ ಉಪ್ಪೆಲ್ಲ ಹಾಕಿ ವಾಶ್ ಮಾಡ್ಕೊತಾ ಇದ್ದೀನಿ. ಇದು ಡ್ರೈ ಆಗಲಿ ಅಂತ ಹಾಗೆ ಒಂದು ಬಟ್ಟೆ ಮೇಲೆ ಕೌಚಿ ಹಾಕಿದ್ದೀನಿ. ಸೊ ಡ್ರೈ ಆದಮೇಲೆ ಅದಕ್ಕೆ ನೀರು ತುಂಬಿ ಇಡೋದು. ನೀರು ತುಂಬಿ ಅಂದರೆ ಸ್ಟಾರ್ಟಿಂಗೇ ಕುಡಿಯೋಕ್ಕಾಗಲ್ಲ, ಒಂಥರ ಮಡ್ಡು ಸ್ಮೆಲ್ ಇರುತ್ತೆ. ಹಾಗಾಗಿ ಒಂದು 2-3 ದಿನ ನೀರು ಚೇಂಜ್ ಮಾಡ್ತಾ ಇರಬೇಕು. ಅದಾದಮೇಲೆ ಅದು ಅಡ್ಜಸ್ಟ್ ಆಗಿಬಿಡುತ್ತೆ, ಮತ್ತು ಚೆನ್ನಾಗಿರುತ್ತೆ, ಕೂಲಾಗಿರುತ್ತಂತ ಅಂದರು. ಹೇಗೆ ಅನಿಸ್ತಿದೆ ಮಗ? ಪಲ್ಯ ಚಿಪ್ಸ್ ಬಾಯ್. ಪಲ್ಯ ಚಿಪ್ಸಾ? ಯಾವುದದು? ಅದು ಕೇಳ್ತೀನಿ, ನಾನು ತೆಗಿಬೇಕು. ಇದು ಪಲ್ಯ ಚಿಪ್ಸ್ ತೆಗಿ. ಚೆನ್ನಾಗ್ತದೆ. ಅದ್ಯಾಕೆ ಅದಕ್ಕೆ ಪಲ್ಯ ಚಿಪ್ಸ್ ಅಂತ ಹೆಸರು? ಅದು ಪಲ್ಯ ಥರ ಇದೆ. ಏನು ಪಲ್ಯ? ನಾನು ಪಲ್ಯ. ಏನು ಪಲ್ಯ ಥರ? ಇದೆಯಲ್ಲ ಪಾಲಕ್ ಚಿಪ್ಸು. ಇದನ್ನು ನೋಡಿ ನನ್ನ ಮಗ ಇದಕ್ಕೆ ಪಲ್ಯ ಚಿಪ್ಸ್ ಅಂತ ಹೆಸರಿಟ್ಟಿದ್ದಾನೆ. ಅದೇನೋ ಪಲ್ಯ ಥರ ಅನಿಸುತ್ತಂತೆ ಅವನಿಗೆ. ಹಾಗಾಗಿ ಅದೇ ಬೇಕು ಅಂತ ಹಠ ಮಾಡ್ತಿದ್ದ, ಹಾಗೆ ಸ್ವಲ್ಪ ಕೊಟ್ಟೆ ಅದನ್ನ. ಯಾಕೋ ಈ ಗಿಡ ಬದುಕೋ ಅಂದಾಜಲ್ಲಿ ಕಾಣ್ತಾ ಇಲ್ಲ, ಹಾಗಾಗಿ ಪಾಟಲ್ಲಿ ಚುಚ್ಚಿಡೋಣ ಅಂದ್ಕೊಂಡಿದ್ದೀನಿ. ಇದೊಂದು ಪಾಟ್ ಖಾಲಿ ಇತ್ತು, ಇದರಲ್ಲಿ ಇದು ಶಂಖಪುಷ್ಪದ ಬೀಜ ಹಾಕಿದ್ದೆ. ಒಂದು ಗಿಡ ಬಂದಿದೆ, ಇನ್ನೊಂದು 4-5 ಹಾಕಿದ್ದೆ, ನೋಡಬೇಕು ಬರುತ್ತಾ ಏನಾಗುತ್ತೋ. ನೋಡೋಣ ಇಲ್ಲೇನಾದರೂ ಬದುಕಿದ್ರೆ ಆಮೇಲೆ ಬೇರೆ ಪಾಟ್ಗೆ ಹಾಕೋಣ ಅಂತ. ಇನ್ನೊಂದು ನೋಡಿ, ಇದು ಅದೇ ನೀರಲ್ಲಿ ಹಾಕಿಟ್ಟಿದ್ದೆ, ಯಾಕೋ ಒಂಥರ ಆಗ್ಬಿಟ್ಟಿತ್ತು. ಹಾಗೆ ಒಳಗಡೆ ಒಂದು ಪಾಟ್ ಇಟ್ಟಿದ್ನಲ್ಲ, ಅದರಲ್ಲಿ ಹಾಕಿಟ್ಟಿದ್ದೀನಿ, ನೋಡಬೇಕು ಏನಾಗುತ್ತೆ ಅಂತ. ಇದಕ್ಕೇನು ಡೈಲಿ ನೀರು ಹಾಕ್ಬೇಕಂತ ಇಲ್ಲ ನೋಡಿ, ಇದರಲ್ಲಿ ಎಷ್ಟು ತೇವ ಇದೆ ಅಂತ. ವಾರಕ್ಕೊಂದ್ಸಲ ನೀರು ಹಾಕಿದ್ರೆ ಸಾಕಾಗ್ಬಿಡುತ್ತೆ. ಫ್ರೆಂಡ್ಸ್, ಇದೇನಂತಂದರೆ ಲಾಸ್ಟ್ ಟೈಮು ಇಲ್ಲೇ ನಮ್ಮ ಪಕ್ಕದ ಮನೇಲಿ ದಾಸವಾಳ ನೋಡಿದ್ನ, ತುಂಬ ಚೆನ್ನಾಗಿತ್ತು. ಹಾಗಾಗಿ ನನಗೆ ಗಿಡ ಬೇಕಂತ ಕೇಳಿದ್ದೆ, ಕೊಟ್ಟಿದ್ರು. ಬಟ್ ಇದು ಏನಾಗುತ್ತೋ ಗೊತ್ತಿಲ್ಲ, ನೀರಲ್ಲಿ ಹಾಕಿಟ್ಟಿದ್ದೀನಿ, ಬದುಕುತ್ತಾ ಏನೋ ನೋಡಬೇಕು. ಊರಿಗೆ ಹೋದಾಗ ತಗೊಂಡೋಗಿ ಎಲ್ಲಿ ನೆಡೋಣ ಅಂತ. ಇಲ್ಲೇನೋ ಒಂಥರ ಹಿಂಗಾಗ್ಬಿಟ್ಟಿದೆ. ಇದೂ ಪಾಟಲ್ಲಿ ಹಾಕಿಡೋದೇ ಒಳ್ಳೇದು ಅನ್ಕೋತೀನಿ. ಹೆಂಗೂ ಆ ಪಾಟ್ ಖಾಲಿ ಇದೆ, ಅದರಲ್ಲೇ ಹಾಕ್ಬಿಡ್ತೀನಿ. ಇಲ್ಲಾಂದರೆ ಈ ಬಾಟಲಲ್ಲೇ ಹಾಕೋಣ ಅಂತ ಅಂದ್ಕೊಂಡೆ. ಇದು ಯಾಕೋ ಇಲ್ಲಿ ನೋಡಿ ಹೆಂಗಾಗ್ಬಿಟ್ಟಿದೆ ಅಂತ. ಪಾಟಲ್ಲಿ ಹಾಕಿದ್ರೆ ವೇಸ್ಟು, ಅಲ್ಲ ನೀರಲ್ಲಿ ಹಾಕಿಟ್ರೆ ವೇಸ್ಟ್ ಅನಿಸುತ್ತಿದ್ದು. ಪಾಟಲ್ಲೇ ಚುಚ್ಚಿಡ್ತೀನಿ.
ಫಸ್ಟ್ ಈ ಎಲೆಗಳನ್ನೆಲ್ಲ ರಿಮೂವ್ ಮಾಡಿಕೊಂಡು ಮತ್ತೆ ಪಾಟಲ್ಲಿ ಹಾಕೋಣ. ನೋಡಿ ಇದರಲ್ಲಿ ಚಿಗುರು ಬರ್ತಾ ಇದೆ. ಇಲ್ಲಿ ನೋಡಿ ಚಿಕ್ಕ ಚಿಕ್ಕದು ಇಲ್ಲೊಂದು ಬಂದಿದೆ, ಬದುಕುತ್ತೆ. ಒಂದರಲ್ಲಿ ಮಾತ್ರ ಬಂದಿದೆ, ಇದರಲ್ಲೂ ಬರ್ತಾ ಇದೆ. ಇಲ್ಲಿ ನೋಡಿ, ನೋಡೋಣ ಬದುಕಿರೋದು ಬದುಕಲಿ. ಇದು ನಾನೇ ಮಾಡಿರೋದು, ಕೊಕೆಡಾಮ ಟ್ರೈ ಮಾಡಿರೋದು, ಯೂಟ್ಯೂಬ್ ವಿಡಿಯೋ ನೋಡಿಕೊಂಡೇ ಮಾಡಿರೋದು. ನೋಡ್ಬೇಕು ಹೆಂಗಾಗುತ್ತೆ ಅಂತ. ಬಂದ್ಬಿಟ್ಯಾ? ರೆಡಿ? ಇದು ಅದೇ ಲಾಸ್ಟ್ ಟೈಮ್ ನಮ್ಮ ಅತ್ತಿಗೆ ಮನೆಯಿಂದ ತಂದಿದ್ದೆ. ಮಧ್ಯಾಹ್ನ ಟೈಮೇನೋ ಅರಳುತ್ತೆ ಹೂ, ಚೆನ್ನಾಗಿ ಬಂದಿದೆ ಇವಾಗ.